ಅದ್ಯಾಕೆ ಪುಸ್ತಕ ನಕ್ಬಿಟ್ರೆ ನಂಗೆ ಗೊತ್ತಾಗ್ಲಿಲ್ಲ ಮಿಸ್. ಆಗಿಲ್ಲ ಅಂದ್ರೆ ಬಿಡಿ. ಸರಿ, ಈಗ ಹೇಳಿ. ಏನು? ಅದೇ ಯಾಕೆ ನಕ್ಕಿದ್ರಿ ಅಂತ. ನಿಮ್ಗೆ ಅರ್ಥ ಆಗಿಲ್ಲ ಅಲ್ವಾ ಶ್ರೀ? ಬಿಡಿ. ಸೊ ಹಾ ಶ್ರೀ, ಅದು ಮುಂದಕ್ಕೆ ಯಾವ ಸಹಿ ಆಗ್ಬೇಕಾಯ್ತದೆ? ಏನೋ ಐತೆ, ನೀವು ಬೇಕಂದ್ರೆ ಆಟ ಆಡಿಸ್ತಿದ್ದೀರಾ. ಅಲ್ಲ ಶ್ರೀ, ಒಂದು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಏನು ಅಂತ ನೀವೇ ಯೋಚನೆ ಮಾಡಿ ಅಂದರೆ ನಿಮ್ಗೆ ಅದು ಮಾಡೋಕ್ಕಾಗ್ತಿಲ್ಲ ಅಂದರೆ ನಾನೇನು ಮಾಡಲಿ ಹೇಳಿ? ಗೆಸ್ ಮಾಡಿ ಅಂದೆ, ನೀವು ಪದೇ ಪದೇ ನನ್ನೇ ಕೇಳ್ತಿದ್ದೀರಲ್ಲ. ಇದೇನೋ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ ಇವರು? ಸೈಟು ಹಾ, ನೀವು ಸಂಪಾದನೆ ಮಾಡಿದ ದುಡ್ಡನಾಗೆ ಸೈಟ್ ತಗೊಂಡ ನಾನು ಅದಕ್ಕೆ ಸಹಿ ಆಗ್ಬೇಕಾಯ್ತದೆ ತಾನೇ? ಶ್ರೀ, ನಾನು ಸೈಟ್ ತಗೊಂಡ್ರೆ ಅದಕ್ಕೆ ನೀವು ಯಾಕೆ ಸೈನ್ ಹಾಕಬೇಕು? ಹಂಗ? ಹಾ, ಗೊತ್ತಾಯ್ತು. ನಮ್ಮಿಬ್ರದ್ದು ಇನ್ನೂ ಮದುವೆ ರಿಜಿಸ್ಟ್ರೇಷನ್ ಆಗಿಲ್ಲ. ಅದೇ ಅದೇ ಅಲ್ವೇ, ಅದಕ್ಕೆ ನಾನು ಸಹಿ ಆಗ್ಬೇಕಾಗಿರೋದು. ಅದನ್ನೇ ನೀವು ಹೇಳಿದ್ದು ತಾನೇ? ಓ ಹೌದಲ್ವಾ, ನಮ್ಮ ಮದುವೆ ರಿಜಿಸ್ಟ್ರೇಷನ್ ಇನ್ನೂ ಆಗೇ ಇಲ್ಲ. ಕರೆಕ್ಟು. ಅಂದ್ರೆ ನೀವು ಅದ್ರ ಬಗ್ಗೆ ಹೇಳಿಲ್ವಾ? ನನ್ನ ಗಂಡನೇ ಪಕ್ಕದಲ್ಲಿರುವಾಗ ನಂಗೆ ರಿಜಿಸ್ಟ್ರೇಷನ್ ಯಾಕೆ ಬೇಕು ಶ್ರೀ? ಬೇಡ ಅಂತೀರಾ? ಅಲ್ಲ, ಬೇಕು, ಆದರೆ ನಿಧಾನವಾಗಿ ಮಾಡಿಸ್ಕೊಳ್ಳೋಣ. ಆದರೆ ಇವಾಗ ನಾನು ಹೇಳಿದ್ದು ಆ ಸಹಿ ಅಲ್ಲ, ಬೇರೆ. ಬೇರೆನಾ? ಗೊತ್ತಾಯ್ತು. ನಾನು ಸಹಿ ಆಗ್ಬೇಕಾಗಿರೋದು ನಾನು ಸಂದಾಗಿ ಓದಿ ಪರೀಕ್ಷೆ ಬರೆದು 10ನೇ ಕ್ಲಾಸ್ ಪಾಸ್ ಆಗಿ. ಅದಲ್ಲ ಶ್ರೀ. ಅದು ಅಲ್ವಾ? ಹ್ಮ್ ಮತ್ತೆ ನಾನು ಹೇಳಿದ ಸಹಿ ನಾವಿಬ್ರಿಗೂ ಸಂಬಂಧಪಟ್ಟಿದ್ದು. ಏನ್ ಮಿಸ್ ನೀವು? ರಿಜಿಸ್ಟ್ರೇಷನು ಅಲ್ಲ ಅಂತೀರಾ, ಸೈಟು ಅಲ್ಲ ಅಂತೀರಾ, ಪರೀಕ್ಷೆನೂ ಇಲ್ಲ ಅಂತೀರಾ, ಮತ್ತಿನ್ ಯಾವ್ದು ಮಿಸ್? ಸೊ ಹೇಳಿ ಮಿಸ್. ನಾನು ಹೇಳಲ್ಲ ಶ್ರೀ, ನೀವೇ ಗೆಸ್ ಮಾಡಬೇಕು. ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಟೈಮ್ ತಗೊಂಡು ಗೆಸ್ ಮಾಡಿ. ನೋಡ್ತೀನಿ ನೀವು ಗೆಸ್ ಮಾಡ್ತಿರೋ ಇಲ್ವೋ ಅಂತ. ಅಯ್ಯೋ ಏನಪ್ಪ ಮಾತಾಡೋದು, ಉಟ್ಕೊಂಡಿದ್ದಾನೆ ನನ್ನ ಮಗ. ನಾನೀಗೇನಾದರೂ ಮಾತಾಡಿದ್ರೆ ಇನ್ನೊಂದಷ್ಟು ಉಟ್ಕೋತಾನೆ. ತೇರಿಕೆ ಅವನೇ ಮಾತಾಡೋವರೆಗೂ ನಾನು ಸುಮ್ಮನಿದ್ದು ಬಿಡೋದೇ ಒಳ್ಳೇದು. ಅಯ್ಯ ತೇರಿಕೆ, ಅಯ್ಯೋ ನಾನು ಸುಮ್ಮನೆ ಇದ್ರೆ ಹೀಗೆ ಅಂಥದ್ದು ಪಿಶಾಚಿ ಥರ ಅಲ್ಲಿಂದಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಾನೆ ಇರ್ತಾನೆ. ಹಾಳಾಗಿ ಹೋಗಿ ನಾನೇ ಮಾತಾಡ್ಬಿಡ್ತೀನಿ. ಅಣ್ಣ, ನೀನು ನನ್ನ ಹತ್ರ ಮಾತಾಡಬೇಡ. ನೀನು ಏನೋ ಹೇಳಿ ಸಮಾಧಾನ ಮಾಡಕ್ ಬಂದ್ರೆ ನಾನು ಮನುಷ್ಯನಾಗಿರಲ್ಲ. ಮನೆಯಿಂದ ಕೈ ಹಿಡಿದು ಎಳ್ಕೊಂಬಂದವಳನ್ನ ನೀನು ಮತ್ತೆ ಮನೆ ಒಳಗೆ ಕರ್ಕೊಂಡು ಕುಂಡಿಸ್ಬಿಟ್ಟು ಬಂದ್ಯಾ? ಇಲ್ಲಣ್ಣ, ಆ ಪುಟ್ಟಕ್ಕ. ಯಾರ ಪುಟ್ಟಕ್ಕ? ನೀನು ಯಾರು, ನಾನು ಯಾರು? ನಮ್ಮ ಮುಂದೆ ಎಲ್ರೂ ಪುಟ್ಟಕ್ಕಗಳೇ. ಬಂದ್ರ ಆ ಮನೆ ಮೆಸ್ಸು ಎಲ್ಲ ಬೆಂಕಿ ಹಚ್ಚಿ ಅವಳು ನೆತಕೊಂಬರೋಣ. ಬಂದ್ರ? ಅಯ್ಯೋ ಅಣ್ಣ 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 ನಿಂತ್ಕೊಳ್ಳಿ. ಅಣ್ಣ, ನೀವು ಹಾಗೇನಾದ್ರೂ ಮಾಡಿದ್ರೆ ನನ್ನ ಕೆಲಸ ಕೆಟ್ಟೋಗುತ್ತೆ ಅಷ್ಟೇ. ನಾನೇನು ಬೇಕು ಅಂತ ಹುಡುಗಿನ ಅಲ್ಲೇ ಬಿಟ್ಟು ಬಂದೆ ಅನ್ಕೊಂಡ್ರ? ಆ ಪುಟ್ಟಕ್ಕನ ಮಗಳು ಈಗ DC ಅಣ್ಣ. ನಾವೇನಾದ್ರೂ ಸಣ್ಣ ತಪ್ಪು ಮಾಡಿ ಸಿಕ್ಕಾಕೊಂಡ್ರು ಎಲ್ರೂ ಎತ್ತು ಒಳಗಡೆ ಹಾಕಿಸ್ತಾಳಷ್ಟೇ. ನನ್ಗೆ ಆ ಭಯ ಇಲ್ಲ. ಆದ್ರೆ ಕಂಟಿ ಅವನು ಎಲ್ಲರನ್ನು ಕೊಂದೇ ಬಿಡ್ತಾನಷ್ಟೇ.
ಅವನು ನನ್ನ ಮುಂದೆ ಬಂದು ನಿಂತ್ಕೊಳ್ಳೋಕೆ ಹೇಳು. ಏಯ್ ಶ್ರೇಯ, ಅಣ್ಣ 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 ಹಾಗೆ ಮಾಡಬೇಡಿ ಅಣ್ಣ. ಹೇಳಿದ ಒಂದು ಸಣ್ಣ ಕೆಲಸ ಮಾಡೋಕ್ಕಾಗಲ್ಲ. ನೀನು ಯಾವ ಸೇವೆ ಸಿಂಗಮ್ಮು? ನಾನು ನಿನ್ನ ಹತ್ರ ಬಂದಲ್ಲ, ನನ್ನ ಬುದ್ಧಿಗೆ. ಅಣ್ಣ ಅಣ್ಣ ಸಮಾಧಾನ ಮಾಡ್ಕೋಣ. ನೋಡು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಆ ಹುಡುಗಿನ ನಾನು ನೋಡಿದೆ ಅಣ್ಣ. ಅವಳಿಗಿಂತ 100ರಷ್ಟು ಚೆನ್ನಾಗಿರೋ ಹುಡುಗಿನ ನಾನೇ ನಿನ್ನ ಹತ್ರ ಕರ್ಕೊಂಬರ್ತೀನಿ. ಆ ಹುಡುಗಿನ ಬಿಟ್ಟು ಬಿಡು ಅಣ್ಣ. ನೋಡು, 100 ಪಟ್ಟಲ್ಲ 1000 ಪಟ್ಟು ಚೆನ್ನಾಗಿರೋ ಸಿಗ್ಬೋದು. ಆದ್ರೆ ಇವಳು ನಾನೇನು ಅವಳ ದೇಹಕ್ಕೆ ಆಸೆ ಪಟ್ಟು ಅವಳನ್ನ ಬೇಕು ಅಂತ ಇದ್ದೀನಾ? ಏ ದಡ್ಡಿ, ಅವಳನ್ನ ಯಾರು ಅಂದ್ಕೊಂಡಿದ್ಯಾ? ನೋಡು, ಅವಳು ನನಗೆ ಬೇಕು ಅಷ್ಟೇ. ನಿನ್ಗೆ ಅವಳು ಯಾವಳ ಬೇಕು ಅನ್ನೋದಕ್ಕೆ ನಮ್ಮ ಹುಡುಗರೆಲ್ಲ ಬೆಂಗಳೂರಿಗೆ ಕಳಿಸಿ ಆ ಹುಡುಗಿನ ಹುಡುಕಿಸ್ತಾ ಇದ್ದೀನಿ. ನೋಡು, ಈಗಲೇ ಅವರೆಲ್ಲ ವಾಪಸ್ ಕಳಿಸ್ತೀನಿ. ಏಯ್ ಫೋನ್ ಕೊಡ ಇಲ್ಲಿ. ಅಣ್ಣ ಅಣ್ಣ ಇರೋ ಅಣ್ಣ, ನನ್ನ ಮಾತು ಕೇಳು. ಅಯ್ಯೋ ಅಣ್ಣ, ನನ್ನ ಮಾತು ಕೇಳು ಅನ್ನಲ್ಲ. ನೋಡು, ನಿಂಗೆ ಆ ಪುಟ್ಟಕ್ಕನ ಮನೇಲಿರೋ ಹುಡುಗಿ ಸಿಗಬೇಕು ಅಂದರೆ ನಮಗೆ ಆ ಪುಟ್ಟಕ್ಕನ ಮಗಳು ಸಿಗಬೇಕು. ಅವಳು ನಮ್ಮ ಕೈಗೆ ಸಿಕ್ಕಾಕೊಂಡ್ರೆ ಆಮೇಲೆ ಆ ಪುಟ್ಟಕ್ಕನ ಮನೆಯಿಂದ ಆ ಹುಡುಗಿನ ಆರಾಮಾಗಿ ಕರ್ಕೊಂಬರ್ಬೋದು. ನೀನು ಅವಸರ ಪಡಬೇಡ ಅಣ್ಣ. ಅಲ್ಲ, ಏಯ್ ಅವಳೆಲ್ಲ ಅವಳ ಹುಡುಕ್ರು, ಬೇಗ ಬೇಗ ಹುಡುಗ, ಬೇಗ ತಗೊಂಬರ್ರಿ. ಹಾಂ, ಹೇಳಿ ಮೇಡಮ್. ಮೂರ್ತಿ ಅಣ್ಣ, ನಾಳೆ ಮಧ್ಯಾಹ್ನ ಮೀಟಿಂಗ್ ಇತ್ತಲ್ಲ, ಅದನ್ನ ಸ್ವಲ್ಪ ಪ್ರೀಪೋನ್ ಮಾಡಿ ಎಲ್ರಿಗೂ ಬರಕ್ಕೆ ಹೇಳಿ. ಸರಿ ಮೇಡಮ್. ಹಾಗೆ ಸೈನ್ಸ್ ಮ್ಯೂಸಿಯಂ ರಿನೋವೇಷನ್ ಲೆಟ್ರ್ ಇತ್ತಲ್ಲ, ಅದ್ರ ಬಗ್ಗೆನೂ ನಂಗೆ ನೆನೆಸಿ. ಆಯಿತು ಮೇಡಮ್. ನಾನು ಹೊರಡ್ತೀನಿ. ಸರಿ, ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಶ್ರೀ, ನೀವಿನ್ನೂ ಮನೆಗೆ ಹೋಗಿಲ್ವಾ? ಮನೆಯವರೇ ಇಲ್ಲಿರ್ಬೇಕಾದ್ರೆ ನಾನು ಮನೆಗೆ ಹೋಗಿ ಏನು ಮಾಡಲಿ? ಇದು ನಂಗೆ ಗೊತ್ತಾಯ್ತು, ಅದಕ್ಕೆ ಹೇಳೋಕ್ಕಾಯ್ತು. ಏನು ಗೊತ್ತಾಯ್ತು? ನಾನು ಎಲ್ಲೋ ಕೈ ಹಾಕ್ಬೇಕಂತ ಗೊತ್ತಾಯ್ತು. ಮೇಡಮ್, ನೀವು ಹೊರಡಿ ಅಣ್ಣ. ನೀವು ಹೇಗೆ ಹೋಗ್ತೀರಿ? ಅಣ್ಣ, ನಾನು ಕರ್ಕೊಂಡು ಹೋಗ್ತೀನಿ, ನೀವು ಹೇಳು. ಸರಿ ಮೇಡಮ್, ಬರ್ತೀನಿ. ಸರಿ ಸರಿ. ಶ್ರೀ, ಏನಿದು ನಿಮ್ಮ ಹುಡುಗಾಟ? ಹುಡುಗಾಟನ ಮಿಸ್ ನೀವು ತರ ಹೇಳಿದ್ದು ಯೋಚನೆ ಮಾಡಿ ಅಂತ ನಾನು ಕಂಡಿಡ್ಬಿಟ್ಟೆ. ಸರಿ ಹೇಳಿ, ಏನು? ನಾನು ಹಾಕ್ಬೇಕಾಗಿರೋ ಸಹಿ ಮುಂದಿನ ಚುನಾವಣೆ ಬರ್ತದಲ್ಲ, ಆಗ ಓಟ್ ಹಾಕ್ಬೇಕಾದ್ರೆ ಹಾಕ್ತಾರಲ್ಲ ಸಹಿ, ಅದೇ ತಾನೇ? ಶ್ರೀ, ಆ ಸಹಿ ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದೆ. ಓಟ್ ಹಾಕೋದು ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದ? ವಾ, ಹೌದಲ್ವೇ? ಕಿವಾದ್ದು ಅಂದ್ಕೂಡ್ಲೆ ನಾನು ಅದೇ ಅನ್ಕೊಂಬಿಟ್ಟೆ. ಮತ್ತಿನ್ಯಾವುದು ಮಿಸ್ಸು? ನಡೀರಿ ಶ್ರೀ. ಕರೆಕ್ಟು, ನೀವು ಹೇಳ್ಬೇಕಾದ್ರೆ ಸಣ್ಣ ನನ್ನಂತ ಹೇಳಿದ್ರಿ. ಏನದು ಹೇಳಿ ಮಿಸ್ಸ? ಶ್ರೀ, ಲೇಟ್ ಆಗ್ತಿದೆ, ದಾರಿಲಿ ಹೋಗ್ತಾ ಗೆಸ್ ಮಾಡ್ಕೊಂಡು ಹೋಗೋಣ ಬನ್ನಿ. ಮಿಸ್ಸು, ನಾವು ಯಾವ್ದಾನ ಟೂರ್ಗೆ ಹೋಗಿ ಅಲ್ಲಿ ಹೋಟ್ಲ ಏನೋ ಸಹಿ ಹಾಕ್ಬೇಕಾ? ಇಲ್ಲ ಶ್ರೀ. ಮತ್ತೆ ದಾನ ಧರ್ಮ ಮಾಡ್ಬೇಕಾದ್ರೆ ಏನೋ ಸಹಿ ಹಾಕ್ಬೇಕಾ? ಅದು ಅಲ್ಲ. ಮತ್ತಿನ್ನೇನು ಮಿಸ್ಸು? ಟೈಮ್ ತಗೊಳ್ಳಿ ಅಂತ ಹೇಳ್ದೆ ತಾನೆ. ಯಾಕೆ ಅಷ್ಟೊಂದು ಕಾತುರ ನಿಮಗೆ? ನೀವು 9 ತಿಂಗ್ಳಿಗೆ ಹುಟ್ಟಿದ್ರು ಅಥವಾ 7 ತಿಂಗ್ಳಿಗೆ ಹುಟ್ಟಿದ್ರು ಅಂತ ಅತ್ತೆನ ಕೇಳಬೇಕು. ಶ್ರೀ, ಏನಾಯ್ತು? ಈಗಲೇ ಅತ್ತೆಗೆ ಫೋನ್ ಮಾಡ್ಬೇಕಾ? ಏನಾಯ್ತು ಶ್ರೀ?
ಮುತ್ತು? ಬಸ್ಸು ಯಾರೋ ಈ ಕಡೆ ರಪ್ಪಂದು ಹೋದಂಗಾಯ್ತು. ಅದಕ್ಕೇನಂತೆ, ರೋಡಲ್ಲಿ 10 ಜನ ಓಡಾಡ್ತಾರಪ್ಪ. ನಮ್ಮ ಗಾಡಿ ಲೇಟ್ ನೋಡ್ಬಿಟ್ಟು ಯಾರೋ ಓಡೋಕೆ ಬಚ್ಚಿಟ್ಕೊಂಡಂಗಾಯ್ತು. ಒಂದು ನಿಮಿಷ ಇರಿ. ಏಯ್ ಯಾವಲ್ಲ ಅದು? ಏಯ್ ಯಾವಲ್ಲ ಅವನು? ಆಚೆ ಬರ್ತೀಯಾ ಇಲ್ಲ? ಅಣ್ಣ ಅಣ್ಣ ಹೊಡಿಬೇಡ ಅಣ್ಣ, ಅಣ್ಣ ವಿಲೀರ. ಅಯ್ಯೋ ಅಣ್ಣ ಹೊಡಿಬೇಡ ಅಣ್ಣ, ಹೊಡಿಬೇಡ ಕಣ್ಣ ಅಣ್ಣ, ಹೊಡಿಬೇಡ ಅಣ್ಣ. ಅಣ್ಣ ನಾನಣ್ಣ ಮುತ್ತು. ಲೇ ನೀನೇನ್ಲ ಮಾಡ್ತಿದ್ದೆ ಇಟ್ಟತ್ನಾಗ? ಅದು ಇಲ್ಲೇ ಏನು ಮುತ್ತು, ಏನ್ ಮಾಡ್ತಿದ್ಯಾ ಇಲ್ಲಿ? ಅಯ್ಯ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ಅಂದ್ಕೊಂಡಿದ್ದೆ. ಹೋಗಿ ಹೋಗಿ DC ಮೇಡಮು ಕಂಟಿ ಸಾಹೇಬ್ರಿಗೆ ಸಿಗಾಕೊಂಬಿಟ್ಟೆ. ಏನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಅಯ್ಯೋ ಸ್ನೇಹಕ್ಕ, ನಂದು ವಾರಕ್ಕೆ 2 ಕುರಿ ಯಾವನ ಬಡ್ಡಿ ಮಗ ಕದೀತವನೆ. ಬಡ್ಡಿ ಐದ ಸಿಕ್ಕಾಕೊಂಡ್ರೆ ಡಿಕ್ಕು ಅಂತ ಕಾಯ್ಕೊಂಡಿದ್ದೆ. ಹೋದ ವಾರ ಕದ್ದವನು ಇದೇ ದಾರಿನಾಗ ಹೋಗವನೆ. ಅದು ನಿಂಗೆ ಹೆಂಗ್ಲ ಗೊತ್ತಾಯ್ತು? ಅಣ್ಣ ಅವ್ನ ಚಪ್ಪಲಿ ಗುರುತನ ನಮ್ಮ ಗದ್ದೆ ತಾವು ನೋಡ್ದೆ, ಕೆಸರು ಮೆತ್ಕೊಂಡು ಹಿಂಗಾಸೆ ಹೋಗವನೆ. ಅವನು ಬರೋದು 12-1 ಗಂಟೆ ಮ್ಯಾಕೆಯ. ಅಷ್ಟ್ರಾಗ ನಾನು ಇಲ್ಲಿ ಬಂದು ಸೇರ್ಕೊಬಿಡವ ಅಂತ ಬಂದು ಕುಂತಿದ್ದೆ. ಕುರಿ ಕಾಳು ಹಿಡಿಯೋಕೆ ನೀನು ನರಿ ವೇಷ ಹಾಕೊಂಡಿದ್ಯಾ? ಲೈ ಅದನ್ನ ನಮ್ಮರ್ತ 7 ಬರ್ತಾನೆ. ಸರಿ ಬಿಡು, ಯಾರು ಅಂತ ಕಂಡಿಡಿಯಮ್ಮ. ಅದು ದಿಟ್ಟಿವೆ ಅಕ್ಕ. ಖುಷಿ ನೋಡಕ್ಕ, ಊರ್ನಾಗೆಲ್ಲ ಕುರಿಗಳು ಕಾಣೆ ಆಯ್ತವೆ ಅಂತ ಸುದ್ದಿ. ಸರಿ ಮುತ್ತು, ನಾನು ವಿಚಾರಿಸ್ತೀನಿ. ನೀನ್ ಹೀಗೆಲ್ಲ ಬಚ್ಚಿಟ್ಕೊಳಕ್ ಹೋಗಿ ಬೇರೆ ಏನೋ ಅನಾಹುತ ಆಗೋದು ಬೇಡ. ನೀನ್ ಮೊದಲು ಮನೆಗೆ ಹೋಗು. ಸರಿ ಅಕ್ಕ. ಅದಿರ್ಲಿ, ನೀವಿಬ್ರೇನು ಈಟೊತ್ತಲ್ಲ ಅದು ಇಲ್ಲಿ? ಲೈ ಗಂಡ ಹೆಂಡತಿ ಏಟದ ಬಂದ ನಿಂಗೇನಲ್ಲ? ಅದು ಸರಿನೇ, ಅಷ್ಟಕ್ಕೂ ನಿಮ್ಮನ್ನು ಮುಟ್ಟೋದರೆ ಯಾವನ್ಗೈತೆ. ಆದ್ರೆ ಇವತ್ತು ಗಲಾಟೆ ಬೇರೆ ಆಯ್ತಲ್ಲ, ಅದಕ್ಕೆ ಕೇಳ್ದೆ. ಗಲಾಟೆನಾ? ಏನ್ ಗಲಾಟೆ? ಓಹೋ, ನಿಮ್ಮಿಬ್ರಿಗೂ ಇಸ್ಯ ಗೊತ್ತಿಲ್ವೇ? ಅದೇ ಮೆಸ್ತವ ಗಲಾಟೆ ಆಯ್ತಲ್ಲ, ರೌಡಿಗಳೆಲ್ಲ ಬಂದ್ಬಿಟ್ಟಿದ್ರು. ಆದ್ರೆ ನಮ್ಮ ಪುಟ್ಟಕ್ಕ ಕೈನ ಕುಡ್ಗಲ್ ಮಡಿಕೊಂಡು ಅಬ್ಬಾ ನೋಡಕ್ ಸಖತ್ತಾಗಿತ್ತು. ಧೈರ್ಯ ಅಂದ್ರೆ ನಮ್ಮ ಪುಟ್ಟಕ್ಕನಾಗಿರ್ಬೇಕು. ಶ್ರೀ ನಡೀರಿ, ಅವನ ನೋಡ್ಕೊಂಡು ಬರೋಣ. ಸರಿ ಮಿಸ್. ರೈ ನೀನು ಒಳ್ಳೆ ಆಯ್ತಣ್ಣ. ಅವ್ವ ನಂಗೆ ಫೋನ್ ಮಾಡಿದೆ, ನಾನು ಬರ್ತಾ ಇದ್ದಿಲ್ವೇ? ಅಲ್ಲ ಕೈಯಲ್ಲಿ ಕುಡುಗೋಲು ಇಟ್ಕೊಂಡು ನಿಂತಿದ್ರಂತೆ. ಬರೀ ನಿಂತಿರೋದು ಅಷ್ಟೇ ಅಲ್ಲಳಿ ಅಂದರೆ ಭದ್ರಕಾಳಿ ಥರ ಆಗ್ಬಿಟ್ಟಿದ್ಲು. ಎದ್ರಿಕೊಂಡು ನಾನೇ ಇವಳು ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ. ಹೌದಾ? ಛೇ ಎಸೋ, ಎಂಥ ದೃಶ್ಯ ತಪ್ಸ್ಕೊಬಿಟ್ವಲ್ಲ. ಶ್ರೀ, ಅದು ಯಾವ ರೌಡಿಗಳು ಏನೋ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀವು ಅವ್ವ ಕುಡ್ಗೋಳು ಹಿಡ್ಕೊಂಡಿರೋದನ್ನ ನೆನೆಸ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ. ಅಯ್ಯೋ ಅಕ್ಕ, ನಾನೇನಾದರೂ ಇದ್ದಿದ್ರೆ ಶಿಳ್ಳೆ ಹೊಡೆದು ಅಲ್ಲೇ ಕುಂದಾಡ್ಬಿಡ್ತಿದ್ದೆ ಅಷ್ಟೇ. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿರೋ ಗೊತ್ತಾಳಿ ಅಂದರೆ? ಸುಮ್ಕಿರಯ್ಯ, ಆಗಿದ್ದಾಗೋಯ್ತು, ಇನ್ನೇನು ತೊಂದರೆ ಆಗಕ್ಕಿಲ್ಲ, ಬುಡಿ ಹೇಳಿ ಅಂದರೆ. ಯಾರು ಗೊತ್ತು, ಹೋದವರು ಇನ್ನೊಂದು ದಂಡೆ ಕರ್ಕೊಂಬರ್ಬೋದಲ್ಲ. ಕರ್ಕೊಂಬರ್ಲಿ ಬಿಡಿ, ದಂಡ ಎದುರ್ಸೋಕ್ಕೆ ನಿಮ್ಮ ಗಂಡ ಅವನೇ. ಅಬ್ಬಬ್ಬಬ್ಬಾ, ಇದು ತಮಾಷೆ ಅಲ್ಲ. ಅವ ಯಾವುದಕ್ಕೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸೋಣ. ಏನವ ನೀನು, ಇದು ಹೆಣ್ಮಗಿನ ಇಸ್ಯ, ಸುಮ್ಕೆ ಯಾಕೆ ಆ ಜೀವಕ್ಕೆ ನೋವು ಕೊಡೋದು? ಏನಾಗಲ್ಲ ಅವ್ವ, ನಾನೆಲ್ಲ ನೋಡ್ಕೋತೀನಿ. ನೀನು ನೋಡ್ಕೊಳೋ ಮಟ್ಟಕ್ಕೆ ಬಂದಾಗ ನಾನಾಗೇ ಹೇಳ್ತೀನಿ, ಸದ್ಯಕ್ಕೆ ಇವನು ಬೇಡ. ಅವಯ್ಯ ಅವ್ರ ಊರಾಗ ಆಗಿದ್ದೆಲ್ಲ ನಾನು ತಾವು ಹೇಳ್ಕೊಂಡವ್ರೆ, ನಾನು ನೋಡ್ಕೊತೀನಿ ಬಿಡು. ಒಟ್ನಾಗ ನೀನು ಫೋನ್ ಮಾಡಿದ್ದು ಒಳ್ಳೇದೇ ಆಯಿತು. ಹೂನವ, ನನಗೂ ಹೇಳ್ದೇನೆ ಮಿಸ್ ನಿಮ್ಗೆ ಫೋನ್ ಮಾಡಿಬಿಟ್ಟವ್ರೆ. ಅವ್ವ ಇವತ್ತೇನಾಯ್ತು ಗೊತ್ತಾ? ಆಸ್ಪತ್ರೆ ಉದ್ಘಾಟನೆ ಅಂತ ಹೋಗಿದ್ದೋ, ಅಲ್ಲಿ ಏನು ಜನ, ಏನು ಮರವದೆ ಅಂತೀರ ನಮ್ಮವ್ರಿಗೆ. ನನ್ನ ದೃಷ್ಟಿನೇ ತಕ್ಕೈತೆ. ಅವ್ವ ಯಾವುದಕ್ಕೂ ಒಂದು ಕಿತ ದೃಷ್ಟಿ ತೆಗೆದುಬಿಡಿ.
ಅಲ್ಲಿ ಯಾರೋ ಓದಂಗೈತೆ. ಯಾರೂ ಇಲ್ಲ ಬಾವ. ಸರಿ ಶ್ರೀ, ಹೊರಡೋಣ. ಏನು ತಡಿಯವ, ನಿನಗೆ ಇಷ್ಟವಾದ ಇತ್ತಿನ ಬೇಳೆ ಮಾಡೀವ್ನಿ, ತಕ್ಕ ಹೋಗು. ಸುಮಾ ಒಂದು ಡಬ್ಬಿಗೆ ಹಾಕ ಬಾ. ಮಿಸ್ಟರ್ ಗೋಪಾಲ್, ನಾನು ತರ್ತೀನಿ. ಸುಮಾ ಬಾರವಿ. ಅವ್ವ ಗಮ್ ಅಂತೈತೆ. ಮನೆಗೆ ಹೋದ್ಮ್ಯಾಗ ಒಂದು ಕೈ ಬಾರ್ಸೋದಯ್ಯ. ನೀನು ಒಪ್ಪನೆ ತಿನ್ನಂಗಿಲ್ಲ, ನನ್ನ ಮಗಳಿಗೂ ಹಸಿ ಉಳಿಸ್ಬೇಕು. ಹೊರಡೋಣ. ಸರಿ ಅವ್ವ, ಬರ್ತೀನಿ. ಬಾಯ್ ಸುಮಾ. ಬಾಯ್ ಅಕ್ಕ. ಅಲ್ಲ ಪುಟ್ಟಮ್ಮೆ, ಅಪ್ಪ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ಬಂಗಾರಮ್ಮನವ್ರಿಗೆ ಬಂದಿದ್ರು ಅನ್ನೋ ವಿಷಯನ ಯಾಕೆ ಅವರಿಂದ ಮುಚ್ಚಿಟ್ಬಿಟ್ಟೆ? ಯಾಕೆ ಹೇಳೋದು, ನಾವು ಆ ವಿಷಯ ಹೇಳ್ತಿದ್ದಂಗೆ ಅವ್ರ ಮನೆಯಲ್ಲಿ ಮನಸ್ತಾಪಗಳು ಶುರುವಾಯ್ತವೆ. ಅದಕ್ಕೆ ಹೇಳಲಿಲ್ಲ. ಆದರೂ ಅಮ್ಮವರು ಹಿಂಗೆಲ್ಲ ಮಾಡೋರಲ್ಲ. ಅಮ್ಮವ್ರಿಗೆ ಯಾರೋ ಏನೋ ಹೇಳಿ ತಲೆ ಕೆಡಿಸವ್ರೆ. ಹಾಂ, ಎಲ್ರಿಗೂ ನೀನು ದೃಷ್ಟಿ ತೆಗಿತೀಯ, ನಿಂಗೆ ನಾನು ದೃಷ್ಟಿ ತೆಗಿತೀನಿ. ಆಲೂಗಡ್ಡೆ ಸ್ಯಾನೆ ರೇಟ್ ಹೇಳ್ತವ್ರೆ. ನಾನು ಸಂಜೆ ಮ್ಯಾಕೆ ಮಾರ್ಕೆಟ್ಗೆ ತಗೊಬತ್ತೀನಿ. ಸರಿನವಿ. ಈರುಳ್ಳಿ ಬೆಳ್ಳುಳ್ಳಿನ ಓಕೆ ತಗೋತೀನವಿ, ತಗೋತೀನಿ. ಸರಿ, ಓಕೆ, ಆಯ್ತು ಅಣ್ಣ. ಈ ಈರುಳ್ಳಿ ಒಂದು 4 kg ಹಾಕಿ. ಹಾಂ, ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ kg ಹಾಕಿ. ಸರಿ ನಬಿ. ಹೆಂಗಣ್ಣ kg? 100 ರೂಪಾಯಿ 2 kg. ಅಣ್ಣ ಕಡಿಮೆ ಮಾಡಾಕೆ. ಕಮ್ಮಿ ಇಲ್ಲ ಇವರು. ಅಣ್ಣ ಹುಡುಗಿನೆಲ್ಲ ನೋಡಿದ್ದೀರಾ? ಇಲ್ಲಲ್ಲ ಸರ್, ನೋಡಿಲ್ಲ. ಇವನ್ನ ಇವರು ಅಲ್ಲೇ ಹೋಗ್ತಾ ಇರೋ ನೋಡಿ. ಓಯ್ 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 ಓ ಮಗ, ಅಲ್ಲಿ ನೋಡು. ಮಿಸ್ಟ್ರೇ, ಏನಾಯ್ತು ಸುನಂದಮ್ಮವ್ರಿಗೆ? ಯಾಕೆ ಮಿಸ್ಟ್ರೇ? ಅಲ್ಲ, ನೀವು ಏನು ಅಂದ್ಕೊಂಡಿದ್ದೀರಿ? ಹಾಂ, ನಾವೆಲ್ಲ ನಿಮ್ಮ ಪಾಲ್ಗಿಲ್ವೇ? ಯಾಕಿಂತ ಕೆಲಸ ಮಾಡಿದ್ರಿ? ಒಂದು ಮಾತು, ಒಂದೇ ಒಂದು ಮಾತು ನಮಗೆ ಹೇಳ್ಬಾರ್ದಾಗಿತ್ತೆ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ ನೋಡಿ. ಅಲ್ಲ, ನಮ್ಗೆ ಹೇಳ್ದೆ ಇರೋ ಕಾರಣ ಏನು ಮೇಷ್ಟ್ರೆ? ಯಾರ ಮೇಲೆ ಕೋಪ ನಿಮಗೆ? ಯಾಕೆ ಮೇಷ್ಟ್ರೆ, ನಮಗೆ ಏನೋ ಕೋಪನ? ಅಮ್ಮರ್ಗೆ ಇದ್ಕಿದ್ದಂಗೆ ಏನಾಯ್ತು? ಅಲ್ಲ ಮೇಷ್ಟ್ರೆ, ನೀವು ಒಬ್ಬರೇ ಹೋಗಿ ಅಂತ್ಯ ಕಾರ್ಯ ಮಾಡ್ಕೊಂಡು ಬಂದಿದ್ದೀರಲ್ಲ, ನೀವು ಯಾಕೆ ಹಿಂಗಾಗಿದ್ದೀರಾ? ಇನ್ನು ಪ್ರಶ್ನೆ ಕೇಳಿ ನನ್ನನ್ನು ಅನ್ವಯಿಸ್ಬೇಡಿ, ಕೈ ಮುಗಿತೀನಿ. ಅಲ್ಲ, ಸುನಂದಮ್ಮವರು ಸಂದಕ್ಕೆ ಇದ್ರಲ್ವ ಮೇಷ್ಟ್ರೆ? ಸಂದಕ್ಕೆ ಇದ್ಲು ಪುಟ್ಟಕ್ಕ. ಅವಳಿಗೆ ತಲೆ ಸುತ್ತ ಬಂತು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವು. ಆಗಲೇ ಗೊತ್ತಾಗಿದ್ದು ಅವಳಿಗೆ ರಕ್ತದೊತ್ತಡ ಸಾನೇ ಐತೆ ಅಂತ. ಅವಳನ್ನು ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಪುಟ್ಟಕ್ಕ, ಆಗಲಿಲ್ಲ. ಪಾಪಿ ನಾನು.
ಕೈಯಾಗಿ ದುಡ್ಡಿದ್ದಿದ್ರೆ ಅವಳನ್ನು ಉಳಿಸ್ಕೋಬೋದಿತ್ತೋ ಏನೋ. ಸಾವನ್ನು ತಡೆಯೋ ಶಕ್ತಿ ಬಡವರಿಗಿಲ್ಲ ಪುಟ್ಟಕ್ಕ.